ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ನಾನು ಗಣೇಶ್, ನೀವು ನೋಡ್ತಿದ್ದೀರಾ ಗಣೇಶ್ ಟೆಕ್ ಕನ್ನಡ. ಇವತ್ತಿನ ವೀಡಿಯೋದಲ್ಲಿ ಸೋಲೋ ಕ್ರಿಯೇಟರ್ಸ್ ಆಗಲಿ ಇಲ್ಲ ಡೈಲಿ ವ್ಲಾಗರ್ಸ್ಗಾಗಲಿ ಅವ್ರಿಗೆ ಯೂಸ್ಫುಲ್ ಆಗುವಂಥ ಒಳ್ಳೆ ಕ್ಯಾಮ್ರಾನ ತೊಗೊಂಡು ಬಂದಿದ್ದೀನಿ. ಅದೇ DJI Osmo Pocket 3 ಕ್ಯಾಮ್ರಾ. ಇದು ನಾನು 7 ಮಂತ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಅಪ್ಲೋಡ್ ಮಾಡೋ ಲಾಂಗ್ ಫಾರ್ಮ್ಯಾಟ್ ವೀಡಿಯೋಸ್ ಇದರಿಂದಾನೇ ರೆಕಾರ್ಡ್ ಮಾಡ್ತಿರೋದು ಲಾಸ್ಟ್ 7 ಮಂತ್ಸ್ನಿಂದ. ಮತ್ತು ಇದಕ್ಕೆ ಇನ್ಬಿಲ್ಡ್ ಸ್ಟೋರೇಜ್ ಇರಲ್ಲ, ಸೊ ನಾವು ಸಪ್ರೇಟಾಗಿ ಮೆಮರಿ ಕಾರ್ಡ್ನ ತಗೋಬೇಕಾಗುತ್ತೆ. 256 GB ತೊಗೊಂಡಿದ್ದೀನಿ ನಾನು. ಇದನ್ನ ಅರೌಂಡ್ 2200 ರುಪೀಸ್ ಚೇಂಜ್ ಆಗಿದೆ. ಈಗ ಇದು ತಗೊಂಡ್ರೆ 5600 ರುಪೀಸ್ ಆಗಿದೆ. ಕ್ವಿಕ್ ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ಒಳಗಡೆ ಏನೇನು ಕಂಟೆಂಟ್ಸ್ ಬರ್ತಿದೆ ಅಂತ ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಇದು DJI Osmo Pocket 3 ಕ್ರಿಯೇಟರ್ ಕಾಂಬೋ ನಾನು ಆರ್ಡರ್ ಮಾಡಿರೋದು ಬಂದು. ಇದರಲ್ಲಿ ನೀವು ನೋಡಬಹುದು DJI Mic 2 ಕೊಡ್ತಿದ್ದಾರೆ, ಎಕ್ಸ್ಟ್ರಾ ಬ್ಯಾಟ್ರಿ ಹ್ಯಾಂಡಲ್ ಕೊಡ್ತಿದ್ದಾರೆ, ವೈಡ್ ಆ್ಯಂಗಲ್ ಲೆನ್ಸ್ನೂ ಸಿಗುತ್ತೆ ಇದರಲ್ಲಿ. ಇದು ಆಲ್ರೆಡಿ ನಾನು ಯಾವಾಗಿಂದ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಮತ್ತೆ ನಿಮಗೆ ಒಂದು ಅನ್ಬಾಕ್ಸಿಂಗ್ ಫೀಲ್ ಕೊಡೋಗೋಸ್ಕರ ಮತ್ತೆ ಎಲ್ಲ ಪ್ಯಾಕ್ ಮಾಡಿ ನಿಮಗೆ ತೋರಿಸ್ತಿರೋದು. ಇದು ಪೇಪರ್ ವರ್ಕ್, ಡಿಫ್ರೆಂಟ್ ಪೇಪರ್ ವರ್ಕ್ಸ್ ಇದೆ. ಇನ್ನು DJI ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಇದನ್ನು ಪಕ್ಕದಲ್ಲಿ ಇಡೋಣ. ಅಷ್ಟೇ, ಇನ್ನು ಬಾಕ್ಸಲ್ಲಿ ಏನಿದೆ. ಮತ್ತೆ ಇದರಲ್ಲಿ ನಿಮಗೆ ಇದು ಕ್ಯಾಮ್ರಾ ಪ್ರೊಟೆಕ್ಟರ್, ಇದು ಲ್ಯಾನ್ಯಾರ್ಡ್, ಮತ್ತು ಇದು ಟೈಪ್ ಸಿ ಕೇಬಲ್. ಇದು ಮೈನ್ ಕ್ಯಾಮರಾ ಪ್ರೊಟೆಕ್ಟರ್. ಮೇನ್ ಕ್ಯಾಮ್ರಾನೇ ಇದೆ ಇದು. ಮತ್ತು ಇದು DJI Mic 2, ಇದು ವಿಂಡ್ ಸ್ಕ್ರೀನ್. ಇದು ಇದಕ್ಕೆ ಟ್ರೈಪಾಡ್, ಮತ್ತು ಇದು ಎಕ್ಸ್ಟ್ರಾ ಬ್ಯಾಟ್ರಿ ಹ್ಯಾಂಡಲ್. ಇದು ಜಸ್ಟ್ ಎಕ್ಸ್ಟರ್ನಲ್ ಥರ, ಅಂದರೆ ನಾವು ಇದಕ್ಕೆ ಕನೆಕ್ಟ್ ಮಾಡಿ ಈ ಥರ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೋಬೋದು. ಇಲ್ಲಿಂದ ಚಾರ್ಜಿಂಗ್ ಇಡ್ಬೋದು, ಇದು ಟ್ರೈಪಾಡ್ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ, ಆ ಥರ ಇದು. ಅಷ್ಟೇ. ಇನ್ನು ಕಂಟೆಂಟ್ಸ್, ಸೊ ನಿಮಗೆ ನಾನು ಆರ್ಡರ್ ಮಾಡಿರೋ ಬಂದು ಕ್ರಿಯೇಟರ್ ಕಾಂಬೋ. ಇದರಲ್ಲಿ ನಿಮಗೆ ಇಷ್ಟು ಐಟಮ್ಸ್ ಸಿಗ್ತವೆ, ಲೈಕ್ ಎಕ್ಸ್ಟ್ರಾ ಕನೆಕ್ಟರ್ ಒಂದು, ಮತ್ತು ಕ್ಯಾಮ್ರಾ ಪ್ರೊಟೆಕ್ಟರ್, DJI Mic 2, ಮತ್ತು ಒಂದು ಪೌಚ್, ಟೈಪ್ ಸಿ ಕೇಬಲ್, ಲ್ಯಾನ್ಯಾರ್ಡ್. ಇಷ್ಟು ಐಟಮ್ಸ್ ನಿಮಗೆ ಸಿಗ್ತವೆ. ಅದೇ ನೀವು ನಾರ್ಮಲ್ ಪ್ಯಾಕ್ ತಗೊಂಡ್ರೆ ನಿಮಗೆ ಬ್ಯಾಟ್ರಿ ಹ್ಯಾಂಡಲ್ ಮತ್ತು ಈ DJI Mic ನಿಮ್ಗೆ ಇನ್ನೊಂದು ಮತ್ತೆ ತೋರಿಸೋದು ಮರ್ತೋಗಿದ್ದೀನಿ. ಇಲ್ಲಿ ವೈಡ್ ಆ್ಯಂಗಲ್ ಲೆನ್ಸ್ ಇರ್ತವೆ, ಇವು ವೈಡ್ ಆ್ಯಂಗಲ್ ಲೆನ್ಸ್. ಇದು ನಾರ್ಮಲ್ ಪ್ಯಾಕಲ್ಲಿ ಸಿಗಲ್ಲ, ಮಿಕ್ಕಿದೆಲ್ಲ ನಾರ್ಮಲ್ ಪ್ಯಾಕಲ್ಲಿ ಸಿಗುತ್ತೆ. ಅದೇ ನಾರ್ಮಲ್ ಪ್ಯಾಕು ಕ್ರಿಯೇಟರ್ ಕಾಂಬೋಗೂ ಡಿಫ್ರೆನ್ಸ್, ಮಿಕ್ಕಿದೆಲ್ಲ ಸೇಮ್ ಟು ಸೇಮ್. ಇದು ಆ್ಯಕ್ಚುಲಿ ವೈಡ್ ಆ್ಯಂಗಲ್ ಅಷ್ಟು ಯೂಸ್ ಏನಿಲ್ಲ, ಹಾಕಿದ್ರು ಹಾಕಿಲ್ಲ ಅಂದ್ರೂ ಅಷ್ಟು ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ. ಇದು ವೈಡ್ ಆ್ಯಂಗಲ್ನ ನೀವು ಈ ಥರ ಕನೆಕ್ಟ್ ಮಾಡ್ಕೋಬೋದು. ಮತ್ತು ನಿಮಗೆ ಇಲ್ಲಿ ಮೈಕ್ಗೆ ಮ್ಯಾಗ್ನೆಟನ್ನು ಕೊಟ್ಟಿದ್ದಾರೆ, ಇನ್ ಕೇಸ್ ನೀವು ಕಾಲರ್ಗೆ ಅಟ್ಯಾಚ್ ಮಾಡ್ಕೋಬೋದು. ಇದಕ್ಕೆ ನಿಮಗೆ ಇನ್ಬಿಲ್ಟ್ ಸ್ಟೋರೇಜ್ ಆಗಲಿ ಅವರೇ SD ಕಾರ್ಡ್ ಪ್ರೊವೈಡ್ ಮಾಡೋದಾಗಲಿ ಇರಲ್ಲ. ನಾವೇ ಒಂದು ಎಕ್ಸ್ಟ್ರಾ ದುಡ್ಡಿಟ್ಟು SD ಕಾರ್ಡ್ನ ತಗೋಬೇಕಾಗುತ್ತೆ. ಇದು ಸ್ಯಾಂಡಿಸ್ಕ್ 256 GB ಎಕ್ಸ್ಟ್ರೀಮ್ SD ಕಾರ್ಡ್. ಈ ಥರ ನಮಗೆ ಸೈಡಲ್ಲಿ ಒಂದು ಪೋರ್ಟ್ ಇರುತ್ತೆ SD ಕಾರ್ಡ್ ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ. ಈ ಥರ ನಾವು ಇನ್ಸರ್ಟ್ ಮಾಡಿ ಮಾಡ್ಬೋದು. ಇನ್ನು ಇದು ತೆಗೆದು ಬಿಟ್ಟರೆ ಇದು ಡಿಸ್ಪ್ಲೇ ಈ ಥರ ಇರುತ್ತೆ. ಇನ್ನು ಇದರಲ್ಲಿ ಜಾಸ್ತಿ ಆಪ್ಷನ್ಸ್ ಇದ್ದಾವೆ. ಒಂದೊಂದು ಆಪ್ಷನ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಎಲ್ಲ ಡೈರೆಕ್ಷನಲ್ಲಿ ನಾನು ಎಲ್ಲಿಂದ ಸ್ವೈಪ್ ಮಾಡಿದ್ರೂ ಜಾಸ್ತಿ ಎಲ್ಲ ಡೈರೆಕ್ಷನಲ್ಲಿ ನಿಮಗೆ ಆಪ್ಷನ್ಸ್ ಕಾಣಿಸ್ತವೆ. ಮೇಲಿಂದ ಸ್ವೈಪ್ ಮಾಡಿದ್ರೂ ಕೆಲವೊಂದು ಆಪ್ಷನ್ಸ್ ಇರ್ತವೆ, ಮತ್ತು ಕೆಳಗಿನಿಂದ ಸ್ವೈಪ್ ಮಾಡಿದ್ರೆ ನೀವು ರೆಸಲ್ಯೂಷನ್ ಸೆಟ್ ಮಾಡ್ಕೋಬೋದು. ಮತ್ತು ಇದನ್ನ ಈ ಸೈಡ್ ಮಾಡಿದ್ರೆ ನಿಮಗೆ ಪ್ರೋ ಆಪ್ಷನ್ಸ್ ಎಲ್ಲ ಸಿಗ್ತವೆ. ಲೈಕ್ ನೀವು ಎಕ್ಸ್ಪೋಜರ್ನ ಕಂಟ್ರೋಲ್ ಮಾಡ್ಕೋಬೋದು, ಎಲ್ಲ ಇದು ಪ್ರೋ ಆಪ್ಷನ್ಸ್ ಇರ್ತಾವೆ.
ಅಷ್ಟೇ. ಇದನ್ನು ಮತ್ತೆ ನಿಮಗೆ ಇನ್ನೊಂದು DJI ಮೈಕ್ ಇದ್ರೆ ಆರಾಮಾಗಿ ನೀವು ಕನೆಕ್ಟ್ ಮಾಡ್ಕೋಬೋದು. ಇಲ್ಲ ಜಸ್ಟ್ ಮೇಲೆ ಸ್ವೈಪ್ ಮಾಡಿಬಿಟ್ಟು DJI ಮೈಕ್ ವೈರ್ಲೆಸ್ ಮೈಕ್ ಹೋಗ್ಬಿಟ್ಟು ನೀವು ಇಲ್ಲಿ ಅಂದರೆ ಇದಕ್ಕೂ DJI ಮೈಕ್ ಇದ್ರೆ ಅದಕ್ಕೆ ಸಪ್ರೇಟ್ ಟ್ರಾನ್ಸ್ಮಿಟರ್ ಅವಶ್ಯಕತೆ ಇಲ್ಲ. ಇದರಲ್ಲಿ ಇನ್ಬಿಲ್ಟ್ ಟ್ರಾನ್ಸ್ಮಿಟರ್ ಇರುತ್ತೆ. ಜಸ್ಟ್ ನೀವು ಆನ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ಕನೆಕ್ಟ್ ಆಗಿಬಿಡುತ್ತೆ. ಈ ಥರ ಆನ್ ಮಾಡಬೇಕಷ್ಟೇ, ಹಿಂಗೆ ಕನೆಕ್ಟ್ ಆಗಿಬಿಡುತ್ತೆ. ಸೊ ಇದು ನೋಡ್ಬೋದು, ಬ್ಯಾಟ್ರಿ ಪರ್ಸೆಂಟೇಜ್ ಬಂದು 100% ಇದೆ, ಮತ್ತು 5 hours ತನಕ ನಾವು ರಿಕಾರ್ಡ್ ಮಾಡ್ಕೋಬೋದು ಅಂತ ಇದೆ ಇದರಲ್ಲಿ DJI ಮೈಕ್ 2 ಅಲ್ಲಿ. ಈವನ್ DJI ಮೈಕ್ 2ಗೂ ನಿಮಗೆ ಒಂದು ಟೈಪ್ ಸಿ ಪೋರ್ಟ್ ಇರುತ್ತೆ ನೀವು ಚಾರ್ಜಿಂಗ್ ಇಟ್ಕೊಳ್ಳೋಕ್ಕೆ. ಇದರಲ್ಲಿ ನಿಮಗೆ ಇನ್ಬಿಲ್ಟ್ ಮೈಕ್ 2 ಅಲ್ಲಿ ಇನ್ಬಿಲ್ಟ್ 8 GB ಸ್ಟೋರೇಜ್ ತನಕ ಇರುತ್ತೆ. ನೀವು ಸಪ್ರೇಟಾಗಿ ನಾವು ವಾಯ್ಸ್ನ ರಿಕಾರ್ಡ್ ಮಾಡ್ಕೋಬೋದು. ಇನ್ನು ಇದಕ್ಕೆ DJI ಮೈಕ್ ಬಿಟ್ಟು ಯಾವುದನ್ನು ಕನೆಕ್ಟ್ ಮಾಡ್ಕೊಳಕ್ಕಾಗಲ್ಲ, ಅದೊಂದು ನೆಗೆಟಿವ್. ಇನ್ನು ಫಸ್ಟ್ ಸೆಟ್ಟಿಂಗ್ಸ್ಗೆ ಬಂದರೆ ಸ್ಕ್ರೀನ್ ರೊಟೇಟ್ ಆ್ಯಂಡ್ ಕ್ಯಾಪ್ಚರ್. ಸ್ಕ್ರೀನ್ ರೊಟೇಟ್ ಮಾಡಿದ ತಕ್ಷಣ ಅಂದರೆ ಇಲ್ಲಿ ನೋಡ್ಬೋದು ನೀವು ಸ್ಕ್ರೀನ್ ರೊಟೇಟ್ ಆ್ಯಂಡ್ ಕ್ಯಾಪ್ಚರ್ ಅಂತ ಇದೆ. ಇದು ಎನೇಬಲ್ ಮಾಡಿದ್ರೆ ನಾವು ಸ್ಕ್ರೀನ್ ಓಪನ್ ಮಾಡಿದ ತಕ್ಷಣ ವಿಡಿಯೋ ರಿಕಾರ್ಡ್ ಮಾಡ್ಕೋಬೇಕಾ, ಲೋ ಲೈಟ್ ವಿಡಿಯೋ ರಿಕಾರ್ಡ್ ಮಾಡ್ಕೋಬೇಕಾ, ಹೈಪರ್ ಲ್ಯಾಕ್ಸ್ ರಿಕಾರ್ಡ್ ಮಾಡ್ಕೋಬೇಕಾ, ಈ ಥರ 3 ಆಪ್ಷನ್ಸ್ ಇರ್ತವೆ. ಅದನ್ನು ನಾವು ಯಾವ ಟಾಪ್ ಮಾಡಿದ್ರೆ ಸ್ಕ್ರೀನ್ ರೊಟೇಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಓಪನ್ ಆಗಿ ರಿಕಾರ್ಡ್ ಆಗಿಬಿಡುತ್ತೆ, ಅದು ಈ ಆಪ್ಷನ್. ಮತ್ತು ಇಲ್ಲಿ ಬ್ರೈಟ್ನೆಸ್ನ ಕಂಟ್ರೋಲ್ ಮಾಡ್ಕೋಬೋದು. ಮತ್ತು ಇದು ಸೆಟ್ಟಿಂಗ್ಸ್ ಬಂದರೆ ನಿಮಗೆ ಇದರಲ್ಲಿ ಡಿಫ್ರೆಂಟ್ ಸೆಟ್ಟಿಂಗ್ಸ್ ಇರ್ತವೆ. ಇದರಲ್ಲಿ ಮೇನ್ ಸೆಟ್ಟಿಂಗ್ಸ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ರೊಟೇಟ್ ಸ್ಕ್ರೀನ್ ಟು ಪವರ್ ಆಫ್ ಅಂದರೆ ಈಗ ನೀವು ಹಿಂಗೆ ನಾರ್ಮಲ್ ಹಾರಿಜಾಂಟಲಿಂದ ವರ್ಟಿಕಲ್ ಫಾರ್ಮ್ಯಾಟ್ಗೆ ರೊಟೇಟ್ ಮಾಡಿದ ತಕ್ಷಣ 2 seconds ಟೈಮರ್ ಕೊಡುತ್ತೆ. ವರ್ಟಿಕಲ್ ಫಾರ್ಮ್ಯಾಟಲ್ಲಿ ಕಂಟಿನ್ಯೂ ಮಾಡಬೇಕಾ, ಇಲ್ಲ ವಿತಿನ್ ಟೈಮ್ ಫ್ರೇಮಲ್ಲಿ ನಾವು ಕಂಟಿನ್ಯೂ ಅಂತ ಟ್ಯಾಪ್ ಮಾಡಿಲ್ಲ ಅಂದರೆ ಅದು ಸ್ಕ್ರೀನ್ ಆಫ್ ಮಾಡಿಬಿಡುತ್ತೆ. ಇಲ್ಲಾಂದ್ರೆ ನೆವರ್ ಅಂತ ಇಟ್ಕೋಬೋದು. ಈಗ ಇನ್ನೂ ಆಪ್ಷನ್ಸ್ ಏನಂತ ತೋರಿಸ್ತೀನಿ ಸೆಟ್ಟಿಂಗ್ಸಲ್ಲಿ. ಈಗ ವೇರಿಯಬಲ್ ಮೋಡ್ ಅದೆಲ್ಲ ಅಷ್ಟು ಯೂಸ್ ಇಲ್ಲ. ಸ್ಲೈಡರ್ ಕಂಟ್ರೋಲ್ ಅಂದರೆ ಈಗ ಇದನ್ನು ಈ ಜಾಯ್ಸ್ಟಿಕ್ನ ಫಾರ್ವರ್ಡ್ ಬ್ಯಾಕ್ವರ್ಡ್ ಮಾಡಿಬಿಟ್ಟು ಝೂಮ್ ಇನ್ ಝೂಮ್ ಔಟ್ ಮಾಡ್ಕೋಬೋದು. ಇಲ್ಲ ಗಿಂಬಲ್ ಅಂತ ಇಟ್ಟರೆ ನಾವು ಈ ಥರ ಜಾಯ್ಸ್ಟಿಕ್ ಯೂಸ್ ಮಾಡಿಬಿಟ್ಟು ಕ್ಯಾಮ್ರಾನ ರೊಟೇಟ್ ಮಾಡ್ಕೋಬೋದು. ಇದು ಈ ಆಪ್ಷನ್. ಮತ್ತು ಇನ್ನು ಬಂದರೆ OTG ಕನೆಕ್ಟ್ ಮಾಡ್ಕೋಬೋದು, ಗಿಂಬಲ್ ಕ್ಯಾಲಿಬ್ರೇಷನ್, ಜಾಯ್ಸ್ಟಿಕ್ ಸ್ಪೀಡ್, ವಿಡಿಯೋ ಕಂಪ್ರೆಷನ್ ಅಂದರೆ ಈಗ ನೀವು HEVC ಫಾರ್ಮ್ಯಾಟ್ ಎಲ್ಲ ಇಲ್ಲ ಕಂಪ್ಯಾಟಬಿಲಿಟಿ ಫಾರ್ಮ್ಯಾಟ್ ಎಲ್ಲ HEVC ಅಂದರೆ ನಿಮಗೆ ಹೈ ಕ್ವಾಲಿಟಿ ವೀಡಿಯೋಸ್ನ ಲೋ ಸ್ಟೋರೇಜ್ ತಗೊಂಡು ರಿಕಾರ್ಡ್ ಮಾಡುತ್ತೆ, ಅದು HEVC ಅಂದರೆ ಆ ಥರ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೋಬೋದು. ಸೌಂಡ್ ಹೈಯ ಲೋ ಹೈಯ ಮೀಡಿಯಮ್ ಇಟ್ಕೋಬೋದು ಅಂದರೆ ರಿಕಾರ್ಡ್ ಮಾಡೋ ಸೌಂಡ್. ಮತ್ತು ರೆಫರೆನ್ಸ್ ಲೈನ್ಸ್ ಅಂದರೆ ಈಗ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿ ರೆಫರೆನ್ಸ್ ಲೈನ್ಸ್ ಕಾಣಿಸ್ತದೆ, ಅದನ್ನು ಆನ್ ಆಫ್ ಮಾಡ್ಕೋಬೋದು. ಆ ಥರ ಇದರಲ್ಲಿ ಜಾಸ್ತಿ ಸೆಟ್ಟಿಂಗ್ಸ್ ಇದ್ದಾವೆ. ಇನ್ನು ಸೈಡ್ಗೆ ಬಂದರೆ ನೀವು ರೀಸೆಂಟಾಗಿ ರಿಕಾರ್ಡ್ ಮಾಡಿರೋ ವೀಡಿಯೋಸ್ ಎಲ್ಲ ನಿಮ್ಗೆ ಇಲ್ಲಿ ಕಾಣಿಸ್ತವೆ. ಇಲ್ಲಿ ನೋಡ್ಬೋದು, ಇದೆಲ್ಲ ರೀಸೆಂಟಾಗಿ ರಿಕಾರ್ಡ್ ಮಾಡಿರೋ ವೀಡಿಯೋಸ್. ಇನ್ನು ಇದು ಆನ್ ಮಾಡಿದ್ರೆ ಫೇಸ್ ಟ್ರ್ಯಾಕಿಂಗ್ ಎನೇಬಲ್ ಆಗುತ್ತೆ. ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಈಗ ಫೇಸ್ ಟ್ರ್ಯಾಕಿಂಗ್ ಎನೇಬಲ್ ಮಾಡಿದ್ದೀನಿ. ಈಗ ನೋಡ್ಬೋದು ನಾನು ಫೇಸ್ ಮೂವ್ ಮಾಡ್ತೀನಿ, ಅದನ್ನು ರೊಟೇಟ್ ಆಗುತ್ತೆ. ಈ ಕಡೆ ನಮ್ಮ ಫೇಸ್ ಮೂವ್ ಮಾಡ್ತೀನಿ, ಈ ಕಡೆ ರೊಟೇಟ್ ಆಗುತ್ತೆ. ಮತ್ತು ಇಲ್ಲಿ ಆಪ್ಷನ್, ಈ ವಿಡಿಯೋ ಆಪ್ಷನ್ ಬಂದರೆ ಇಲ್ಲಿ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ ಇರ್ತವೆ. ಇಲ್ಲಿ ನೋಡ್ಬೋದು, ಫಸ್ಟ್ ನೀವು ಪ್ಯಾನೋರಾಮಾ ಶಾಟ್ಸ್ನ ತಗೋಬೋದು ಯೂಸ್ ಮಾಡಿಬಿಟ್ಟು. ಮತ್ತು ಕ್ಯಾಮರಾ ತಗೋಬೋದು, ಫೋಟೋಸ್ನ ತಗೋಬೋದು. ಟೈಮರ್ನ ಡಿಸೇಬಲ್ ಮಾಡ್ಕೋಬೋದು ಅನಿಸುತ್ತೆ, ಟೈಮರ್ ಆಫ್ ಮಾಡ್ಕೋಬೋದು. ಈ ಫೋಟೋ ಮಾಡಿ ಇಲ್ಲಿ ಆಸ್ಪೆಕ್ಟ್ ರೇಷಿಯೋ ಸೆಟ್ ಮಾಡ್ಕೋಬೋದು. ಟೈಮರ್ನ 5, 3, 5, 7 secondsಗೆ ಆನ್ ಮಾಡ್ಕೋಬೋದು. ವಿಡಿಯೋ ಆಪ್ಷನ್ಗೆ ಬಂದರೆ ನಮಗೆ ಇಲ್ಲಿ ಇನ್ನೂ ಜಾಸ್ತಿ ಆಪ್ಷನ್ಸ್ ಸಿಗ್ತವೆ. ಲೈಕ್ ಇಲ್ಲಿ ನಾವು ಪ್ರೋ ಆಪ್ಷನ್ಸ್ನ ಆಕ್ಸೆಸ್ ಮಾಡ್ಬೋದು. ಮತ್ತು ಸ್ವೈಪ್ ಅಪ್ ಮಾಡಿದ್ರೆ ನಿಮಗೆ ಇಲ್ಲಿ ರೆಸಲ್ಯೂಷನ್ ಸೆಟ್ ಮಾಡ್ಕೋಬೋದು 1080pನಿಂದ 4K ತನಕ. ಅಂದರೆ ನೀವು ಲ್ಯಾಂಡ್ಸ್ಕೇಪ್ ಮೋಡಲ್ಲಿ ಅಪ್ ಟು 4K 60 FPS ತನಕ ರಿಕಾರ್ಡ್ ಮಾಡ್ಕೋಬೋದು. ಅದೇ ವರ್ಟಿಕಲ್ ಫಾರ್ಮ್ಯಾಟಿಗೆ ಬಂದರೆ ನಿಮಗೆ ಮ್ಯಾಕ್ಸಿಮಮ್ 3K 60 FPS ತನಕ ರಿಕಾರ್ಡ್ ಮಾಡ್ಕೋಬೋದು. ಸ್ವೈಪ್ ಮಾಡಿದ್ರೆ ಇಲ್ಲಿ ಬಂದರೆ ಲೋ ಲೈಟ್ ವಿಡಿಯೋ ರಿಕಾರ್ಡ್ ಮಾಡ್ಕೋಬೋದು. ಸ್ಲೋ ಮೋಷನ್ ಅಪ್ ಟು 4K 120 FPS ತನಕ ನೀವು ರಿಕಾರ್ಡ್ ಮಾಡ್ಕೋಬೋದು. 4K 120 FPS ತನಕ ಸ್ಲೋ ಮೋಷನ್. ಮತ್ತು ನಿಮಗೆ ಇಲ್ಲಿ ಟೈಮ್ ಲ್ಯಾಪ್ಸೂ ಇರುತ್ತೆ. ಆ ಟೈಮ್ ಲ್ಯಾಪ್ಸಲ್ಲಿ ನಿಮಗೆ ಡಿಫ್ರೆಂಟ್ ಆಪ್ಷನ್ಸ್ ಇರ್ತವೆ. ಲೈಕ್ ಹೈಪರ್ ಲ್ಯಾಪ್ಸ್, ಟೈಮ್ ಲ್ಯಾಪ್ಸ್, ಮೋಷನ್ ಲ್ಯಾಪ್ಸ್, ಈ ಥರ ನೀವು ಸಿಚುವೇಶನ್ ತಕ್ಕನಂಗೆ ಚೇಂಜ್ ಮಾಡ್ಕೋಬೋದು. ಮತ್ತು ಇದನ್ನು ಇಲ್ಲಿ ನೀವು ಕ್ಯಾಮ್ರಾ ರೊಟೇಟ್ ಮಾಡ್ಕೋಬೋದು ಹಿಂಗೆ. ಮತ್ತು ಇಲ್ಲಿ ಝೂಮ್ ಇನ್ ಝೂಮ್ ಔಟ್ ಇರುತ್ತೆ, ಮುಂಚೆ ತೋರಿಸಿದ್ನಲ್ಲ. ಇದನ್ನು ಝೂಮ್ಗೆ ಯೂಸ್ ಮಾಡ್ಕೋಬೋದು, ಇಲ್ಲಾಂದರೆ ಕ್ಯಾಮರಾನ ರೊಟೇಟ್ ಮಾಡೋಕ್ಕೆ ಯೂಸ್ ಮಾಡ್ಕೋಬೋದು. ಪ್ರೆಸೆಂಟ್ ಅದು ಝೂಮ್ಗೆ ಆಕ್ಟಿವೇಟ್ ಆಗಿದಂಗಿದೆ. ಇದರಲ್ಲಿ ನಿಮಗೆ 1 inch ಸೆನ್ಸಾರ್ 64 MP ಕ್ಯಾಮ್ರಾನ ಕೊಡ್ತಿದ್ದಾರೆ. ಮತ್ತು ನಿಮಗೆ ಇದರಲ್ಲಿ 3 axis
ಗಿಂಬಲ್ ಸ್ಟೆಬಿಲೈಸೇಷನ್ ಕೊಡ್ತಿದ್ದಾರೆ, ಫುಲ್ ಸ್ಟೇಬಲ್ ಆಗಿರುತ್ತೆ. ನೀವು ಓಡ್ಕೊಂಡು ಹೋದ್ರೂ ಸ್ಟೆಬಿಲೈಸೇಷನ್ ಸಕ್ಕದಾಗಿನೇ ಇರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಡಿಸ್ಪ್ಲೇನು ಚೆನ್ನಾಗಿದೆ. ಇದು ನಿಮಗೆ 2 ಇಂಚ್ OLED ಡಿಸ್ಪ್ಲೇ, 314x556 ರೆಸಲ್ಯೂಷನ್ ಕೊಡ್ತಿದ್ದಾರೆ ಡಿಸ್ಪ್ಲೇ ಅಲ್ಲಿ ನಿಮಗೆ. ಇದರಲ್ಲಿ ನಿಮಗೆ 700 ನಿಟ್ಸ್ ತನಕ ಡಿಸ್ಪ್ಲೇ ಬ್ರೈಟ್ನೆಸ್ ಇರುತ್ತೆ. ಇದರಲ್ಲಿ ಮೈನ್ ಕ್ಯಾಮರಾದಲ್ಲಿ ನಿಮಗೆ ಆಲ್ಮೋಸ್ಟ್ 1300 mAh ಬ್ಯಾಟ್ರಿ ಸಿಗುತ್ತೆ. ಅದನ್ನು ನೀವು ಯೂಸ್ ಮಾಡಿ ಕಂಟಿನ್ಯೂಸ್ ಆಗಿ 1 ಅವರ್ ತನಕ 4K ವಿಡಿಯೋ ರಿಕಾರ್ಡ್ ಮಾಡ್ಕೋಬಹುದು. ಅದೇ ಬ್ಯಾಟ್ರಿ ಪ್ಯಾಕ್ ತಗೊಂಡ್ರೆ ನೀವು ಅದನ್ನು ಅಟ್ಯಾಚ್ ಮಾಡಿ ಫುಲ್ ಚಾರ್ಜ್ ಇಟ್ಟು ಯೂಸ್ ಮಾಡಿದ್ರೆ ನಿಮಗೆ ಹಾಫ್ ಆನ್ ಅವರ್ಗೆ 70 to 80% ಬ್ಯಾಟ್ರಿ ಪ್ಯಾಕಲ್ಲಿ ಬ್ಯಾಟ್ರಿ ಖಾಲಿ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನು ಹೇಳೋದೇನೆಂದರೆ, ಈ ಕ್ರಿಯೇಟರ್ ಕಾಂಬೋ ಬದಲು ನೀವು ಒಂದು ಒಳ್ಳೆ ಪವರ್ ಬ್ಯಾಂಕ್ ತಗೊಂಡು DJI ಮೈಕ್ ಮಿನಿ ತಗೊಂಡ್ರೆ ನೀವು ಒಳ್ಳೆ ವ್ಯಾಲ್ಯೂ ಫಾರ್ ಮನಿ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಚಾರ್ಜಿಂಗ್ ವಿಷಯಕ್ಕೆ ಬಂದರೆ ಇದರಲ್ಲಿ Type 2 to Type C ಕೇಬಲ್ ಕೊಡ್ತಿದ್ದಾರೆ, ಬಟ್ ಚಾರ್ಜರ್ ಕೊಡಲ್ಲ. ಇದು ಅಪ್ ಟು 65 ವಾಟ್ PD ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇನ್ ಕೇಸ್ 60 ವಾಟ್ ಚಾರ್ಜರ್ ಯೂಸ್ ಮಾಡಿದ್ರೆ ನಿಮಗೆ ಅರ್ಧ ಗಂಟೆದಲ್ಲಿ ಫುಲ್ ಚಾರ್ಜಿಂಗ್ ಆಗಿಬಿಡುತ್ತೆ. ಅದೇ ನೀವು 20 ವಾಟ್ಸ್ ಚಾರ್ಜಿಂಗ್ ಯೂಸ್ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ 40 to 45 ಮಿನಿಟ್ಸ್ ತಗೊಳುತ್ತೆ ಫುಲ್ ಚಾರ್ಜ್ ಆಗೋದಕ್ಕೆ. ನಾನು ಯೂಸ್ ಮಾಡ್ತಿರೋದು ಬಂದು ಪೋಟ್ರಾನಿಕ್ಸ್ 20 ವಾಟ್ PD ಚಾರ್ಜರ್. ಇದು ನನಗೆ ಅರೌಂಡ್ 350 ರುಪೀಸನ್ನು ಆಗಿದೆ. ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ, ಇನ್ ಕೇಸ್ ನಿಮ್ಗೆ ಬೇಕಂದರೆ ತಗೋಬೋದು. ಈವನ್ ಐಫೋನ್ಗೂ ಚಾರ್ಜಿಂಗ್ ಇಟ್ಕೋಬೋದು. ಒಳ್ಳೆ PD ಚಾರ್ಜರ್ ಅಂತಲೇ ಹೇಳ್ಬೋದು ಬಜೆಟಲ್ಲಿ. ಈ ಕ್ಯಾಮ್ರಾಗೆ ಆ್ಯಪ್ ಸಪೋರ್ಟನ್ನು ಒಂದು ತೊಗೊಂಡು ಬಂದಿದ್ದಾರೆ. ಅದರ ಹೆಸರು ಬಂದು DJI Mimo ಆ್ಯಪ್ ಅಂತ. ನಿಮಗೆ ಬೋತ್ ಆ್ಯಂಡ್ರಾಯ್ಡ್ ಆ್ಯಂಡ್ iOS ಎರಡರಲ್ಲಿ ಸಿಗುತ್ತೆ ಆ ಆ್ಯಪ್. ನೀವು ಅದನ್ನು ಜಸ್ಟ್ ಲಾಗಿನ್ ಆಗಿಬಿಟ್ಟು ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಆ್ಯಪ್ ಓಪನ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಆಗಿ ನಿಮಗೆ ಪಾಪಪ್ ಕಾಣಿಸುತ್ತೆ ಕ್ಯಾಮ್ರಾ ಕನೆಕ್ಟ್ ಆಗೋದು. ಇಲ್ಲಿಂದ ನೀವು ಫುಲ್ ಫ್ಲೆಜ್ ಆಗಿ ಈ ಕಂಟ್ರೋಲ್ಸ್ನೆಲ್ಲ ಆಕ್ಸೆಸ್ ಮಾಡ್ಬೋದು. ಸೇಮ್ ನಾನು ಮ್ಯಾನ್ಯಲ್ ಆಗಿ ಹೆಂಗೆ ತೋರಿಸಿದ್ನೋ ಕಂಟ್ರೋಲ್ ಮಾಡ್ಕೊಳ್ಳೋದು ಇಲ್ಲಿ ಸೇಮ್ ಹಂಗೆ ಇರುತ್ತೆ. ಇಲ್ಲಿ ಝೂಮ್ ಇನ್ ಝೂಮ್ ಔಟ್, ಇಲ್ಲಿ ರೆಸಲ್ಯೂಷನ್ ಸೆಟ್ ಮಾಡ್ಕೋಬೋದು. ಇಲ್ಲಿ ನಾವು ಪ್ರೋ ಕ್ಯಾಮ್ರಾ ಸೆಟ್ಟಿಂಗ್ಸ್ನ ಪ್ರೋ ಇಲ್ಲ ಮ್ಯಾನ್ಯಲ್ಗೆ ಅಡ್ಜಸ್ಟ್ ಮಾಡ್ಕೋಬೋದು. ಆ ಥರ ಎಲ್ಲ ನಿಮಗೆ ಮೈಕ್ ಕನೆಕ್ಟ್ ಆಗಿರೋದು, ಟೈಮಿಂಗ್ ಎಷ್ಟು ಟೈಮ್ ತನಕ ರಿಕಾರ್ಡ್ ಮಾಡ್ತಾ ಇದ್ದೀವಿ, ಇನ್ನು ಬ್ಯಾಟ್ರಿ ಪರ್ಸೆಂಟೇಜ್ ಎಷ್ಟಿದೆ ಕ್ಯಾಮ್ರಲ್ಲಿ, SD ಕಾರ್ಡಲ್ಲಿ ಇನ್ನೂ ಎಷ್ಟು ಅವರ್ಸ್ ನಾವು ರಿಕಾರ್ಡ್ ಮಾಡ್ಕೋಬೋದು, ಎಲ್ಲ ನಿಮ್ಗೆ A to Z ನಾವು ಮ್ಯಾನ್ಯಲ್ ಆಗಿ ಏನೇನು ನೋಡ್ತೀವೋ ಇದರಲ್ಲಿ ಎಲ್ಲ ನಿಮಗೆ ಒಂದು ಮೊಬೈಲ್ ಕ್ಯಾಮ್ರಾ ಥರ ಕಾಣಿಸ್ಬಿಡುತ್ತೆ. ಈಸಿಯಾಗಿ ಆಕ್ಸೆಸ್ ಮಾಡಿಕೊಂಡು ಮಾಡ್ಕೋಬೋದು. ಇನ್ನು ಫುಲ್ ಕ್ಯಾಮರಾ ಆಕ್ಸೆಸರೀಸ್ ಎಲ್ಲ ಒಂದು ಪೌಚಲ್ಲಿ ಇಟ್ಟು ಅದನ್ನು ವೆಯ್ಟ್ ಮಾಡಿದ್ರೆ ಆಲ್ಮೋಸ್ಟ್ ನಿಮಗೆ ಒಂದು ಅರ್ಧ kg ಬರುತ್ತೆ. ಆರಾಮಾಗಿ ನೀವು ಎಲ್ಲಾದರೂ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಇನ್ನು ನೆಗೆಟಿವ್ ವಿಷಯಕ್ಕೆ ಬಂದರೆ ಮೇಯ್ನ್ ಬಿಗ್ಗೆಸ್ಟ್ ನೆಗೆಟಿವ್ ಬಂದು ಹೀಟಿಂಗ್ ಇಶ್ಯೂಸ್ ಅಂತ ಹೇಳ್ಬೋದು. ಈಗ ನಿಮ್ಮ ವಿಡಿಯೋ ಸ್ಕ್ರೀನ್ ಮೇಲೆ ಹಾಕ್ತಾ ಇದೆ ನೋಡ್ಬೋದು. ಜಸ್ಟ್ ಒಂದು ಹಾಫ್ ಆನ್ ಅವರ್ ಕಂಟಿನ್ಯೂಸ್ ಆಗಿ 4K 60 FPS ರಿಕಾರ್ಡ್ ಮಾಡಿದ್ದೆ. ಆಟೋಮೆಟಿಕಾಗಿ ಶಟ್ ಡೌನ್ ಆಗಿ ಇವನ್ ಹೀಟ್ ನೀವು ನೋಡ್ಬೋದು ಹತ್ರ 59 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗಿದೆ, ಆಲ್ಮೋಸ್ಟ್ 60 ಡಿಗ್ರಿ ಸೆಲ್ಸಿಯಸ್. ಮತ್ತು ಇನ್ನೊಂದು 70,000 ಇಟ್ಟಿರೋ ಡಿವೈಸ್ಗೆ ಬಿಲ್ಟ್ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಅನಿಸಿಲ್ಲ. ನೀವು ಬ್ಯಾಕ್ ಸೈಡ್ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿದ್ರೆ ಟಿಕ್ಕು ಅಂತ ಒಂದು ಸೌಂಡ್ ಬರ್ತಿದೆ. ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡ್ಬೋದು. ಸೊ ಈ ಥರ ಇಶ್ಯೂಸ್ ಇದೆ. ಮತ್ತು ಇನ್ನೊಂದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಬಂದು ಬ್ಯಾಟ್ರಿ ಪ್ಯಾಕ್ ಕೊಟ್ಟಿದ್ದಾರೆ ಇವರು. ಆಲ್ಮೋಸ್ಟ್ ಅದು 950 mAh ಬ್ಯಾಟ್ರಿ ಇರುತ್ತೆ. ಬಟ್ ನಾವು ಅಟ್ಯಾಚ್ ಮಾಡಿ ರಿಕಾರ್ಡ್ ಮಾಡಿದಾಗ ಜಸ್ಟ್ ಹಾಫ್ ಆನ್ ಅವರಲ್ಲೇ ನಿಮಗೆ 70 to 80% ಖಾಲಿ ಆಗಿಬಿಡುತ್ತೆ. ಸೊ ಅಷ್ಟು ದುಡ್ಡಿಟ್ಟು ಅಟ್ಲೀಸ್ಟ್ 1500 ಇಲ್ಲ 2000 mAh ಬ್ಯಾಟ್ರಿ ಪ್ಯಾಕ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಇನ್ನು 20,000 ಇಟ್ಟು ಜಸ್ಟ್ ಮೈಕ್ ಮತ್ತು ಬ್ಯಾಟ್ರಿ ಪ್ಯಾಕ್ಗೋಸ್ಕರ 20,000 ಇಡೋದು ಮೀನಿಂಗ್ಲೆಸ್ ಅಂತ ಅನ್ನಿಸ್ತು ನನಗೆ. ಸೊ ಅದ್ರ ಬದಲು ನಾನು ಹೇಳಿದಂಗೆ ನೀವು ಒಂದು ಒಳ್ಳೆ ಪವರ್ ಬ್ಯಾಂಕ್ ತಗೊಂಡು DJI ಮೈಕ್ ಮಿನಿ ತಗೊಂಡ್ರೆ ನಿಮ್ಗೆ ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಆಗಿಬಿಡುತ್ತೆ. ಆಲ್ಮೋಸ್ಟ್ ನಿಮಗೆ 10,000 ರುಪೀಸ್ ಸೇವ್ ಆಗುತ್ತೆ. DJI ಮೈಕ್ ಮಿನಿ ಅರೌಂಡ್ 9,000 or 10,000 ಆ ಥರ ಇರುತ್ತೆ. ನಿಮಗೆ ಒಳ್ಳೆ ಪವರ್ ಬ್ಯಾಂಕ್ ಬಂದು ಒಂದು 1500 ಆ ರೇಂಜಲ್ಲಿ ಸಿಗ್ಬಿಡುತ್ತೆ, 10,000 mAh. ಸೊ ನಿಮಗೆ ವ್ಯಾಲ್ಯೂ ಫಾರ್ ಮನಿ ಮಾಡ್ಕೋಬೋದು ಆ ಥರ. ಇನ್ಸ್ಟೆಡ್ ಆಫ್ ಪರ್ಚೇಸಿಂಗ್ ಫುಲ್ ಕ್ರಿಯೇಟರ್ ಕಾಂಬೋ ಬದಲು ಆ ಥರ ಮಾಡೋದು ಜಾಸ್ತಿ ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ಫೈನಲಿ ಫುಲ್ ರಿವ್ಯೂ DJI Osmo Pocket 3 ಬಗ್ಗೆ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಬೈ.